ಏನೋ ಹೇಳಾರ ಕೇಳಾರ ಬಂದ್ರಲ್ಲ? ಏನಿಲ್ಲ, ಬ್ಯಾಸರ ಆಗಕತ್ತಿತ್ತು, ಹಂಗೆ ಊರ ಕಡೆ ಜೀವನ ಅನ್ಸಕತ್ತಿತ್ತು, ಅದಕ್ಕೆ ಬಂದ್ಬಿಟ್ವಿ. ದೊಡ್ಡಪ್ಪ ಇನ್ನ ಕಣ್ಣದ ತೋಟದಾಗ ಏನು ಬೇಕು ನಿನಗೆ? ಎಳ್ನೀರು ಹರಿದು ಕೊಡ್ತೀನಿ. ಏನು ಬೇಕು ಎಲ್ಲ ಥರ ಹಣ್ಣು ಅದಾವಳ. ನೀ ಬಂದಿದ್ದ ಚಲೋ ಆತ. ಬಾರ ಇಲ್ಲಿ. ಇವ್ರು ಯಾವಾಗ ಬಂದ್ರ? ಆರಾಮದ್ರಿಲ್ವಾ? ಒಂದು ಮಾತು ಹೇಳಾರ ಬಂದಾರ ನೋಡಿ. ಊರಂದ ತೋಟದಾಗ ನಡ್ಕೊತ ಬಂದಾರ. ನಡ್ರಿ ಒಳಗೆ. ಆಯ್ತಣ್ಣ, ನೀವು ಒಳ ನೋಡಿ. ಬಾರ್ವಾ. ಅಣ್ಣ, ನಿನ್ನ ಜೊತೆ ಮಾತಾಡೋದಿತ್ತ. ಮಾತಾಡಕತ್ತೆ, ಬಾರು ಒಳಗೆ. ಇಲ್ಲ ನಾ ಒಂದು ಬ್ಯಾಗ್ ಇಟ್ಟು ಬರ್ತೀನಿ, ಮಾತಾಡೋಣ. ಸ್ವಲ್ಪ ಊಟದ ವ್ಯವಸ್ಥೆ ಮಾಡ, ಬರ್ತೀನಿ. ಏನು ಮಾತಾಡಬೇಕು? ಅಣ್ಣ, ಬೆಂಗಳೂರಾಗ ಬಾಳೆ ಮಾಡೋದು ಭಾಳ ವಾಜಾಗತ್ತೈತಿ, ಸಾಯೋರು ಸಂಕಟ ಆಗತ್ತೈತಿ. ಇಲ್ಲೇ ನಿನ್ನ ಜೊತೆ ಹೊಲ ಮನೆ ಉದ್ಯೋಗ ಮಾಡ್ಕೋತ ಇಲ್ಲೇ ಇದ್ದು ಬಿಡ್ತೇನೆ ನಾನು. ಯಾಕೋ, ಏನಾತ? ತಿಂಗಳಾಗೋದ್ರಾಗ ಮನೆ ಬಾಡಿಗೆ ಕಟ್ಟಬೇಕು, ತಿಂಗಳಾಗೋದ್ರಾಗ ಹುಡುಗಿ ಸಾಲಿ ಫೀ ಕಟ್ಟಬೇಕು, ವ್ಯಾನಿನ ಬಾಡಿಗೆ ಕಟ್ಟಬೇಕು. ಹಂಗೆ ಹಿಂಗೆ ತಿಂಗಳಾಗೋದ್ರಾಗ ಮನೆಗೆ ರೇಷನ್ ತಂದು ಹಾಕಬೇಕು. ನನಗೆ ಇರೋದು ಪಗಾರ 18,000. ಅದ್ರಾಗೆಲ್ಲ ಹೆಂಗೆ ಸಾಲ್ತೈತಣ್ಣ. ಅದು ಅಲ್ಲ, ನಾ ಕೆಲ್ಸಕ್ಕೆ ಹೋಗೋ ಸೈಟ 10-15 ಕಿಲೋಮೀಟ್ರ್. ನನ್ನ ಖರ್ಚು ನೋಡ್ಕೋಬೇಕಲ್ಲಣ್ಣ. ಸಿಟ್ಯಾಗ ಸುಖದಾಗ ಅದಾರ, ಎಲ್ಲ ಥರ ಅನುಕೂಲ ಐತೆ ಅಂತೇಳಿ ನಿಮ್ಮ ಚಿಂತೆ ಬಿಟ್ಟು ನಾವಿಲ್ಲಿ ಕೂತಿರ್ತೀವಿ. ನಿಮಗೆ ಇಷ್ಟು ಕಷ್ಟ ಐತತ್ ನಮಗ್ರಿ ಏನು ಗೊತ್ತು? ಅಲ್ಲ, ಹಿಂಗೆ ರೊಕ್ಕ ಸ್ವಲ್ಪ ಅಡಚಣೆ ಐತತ್ ಒಂದು ಮಾತು ಫೋನ್ ಹಚ್ಚಾಕ ಹೇಳಕ್ಕೆ ಏನಾಗಿತ್ತು? ನಾ ಯಾರ ಕಡೆ ರೊಕ್ಕ ಹಾಕಿಸ್ತಿದ್ನಲ್ಲ. ನೀರು ಎಲ್ಲಿಯೂ ಕೊಡವ, ಬಿಸಿಲಾಗ ದುಡ್ದು ಕೊಡ್ಬೇಕಲ್ಲ. ನಾನಾ ದುಡಿ ಮನುಷ್ಯ ಬೇಡ ತಿನ್ನಕತ್ರ ಊರನ ಮಂದಿ ಏನು ಮಾತಾಡ್ಲಿಕ್ಕಿಲ್ಲಣ್ಣ. ಏಯ್, ಮಂದಿ ಮಾತಾಡ್ತಾರ ಅಂತೇಳಿ ಉಗುಳು ನುಂಗಿ ಬದುಕ್ಬೋದು, ದುಃಖ ನುಂಗಿ ಬದುಕಾಕೈತೇನ? ಕೈ ಕಟ್ಕೊಂಡು ಕುಂದ್ರಾಕೈತೇನ? ಈಗ ಮುಂದೆ ಹೆಂಗೆ? ಸೀಟ್ಯಾಗ ಬದುಕೋದು ಭಾಳ ವಾಜ್ಯ ಐತನ. ಮೊದಲಿನಕ್ಕಿಂತ ಈಗ ಭಾಳ ಹೈರಾಣ ಆಗಾಕತ್ತೈತಿ. ಮನಿ ಡಿಪಾಸಿಟ್ ಮಾಲಕಂತರು ಭಾಳ ಕಿರಿಕಿರಿ ಮಾಡಾಕತ್ತಾನ. ಅದಕ್ಕೆ ಮನಿ ಸಾಮಾನೆಲ್ಲ ತೊಗೊಂಡ ಈ ಕಡೆನ ಬರ್ಬೇಕಂತ ಮಾಡಿ ನಾನು. ಒಮ್ಮೆ ಇಂಥ ನಿರ್ಧಾರ ಮಾಡಿ ಮನೆ ಸಾಮಾನು ಕಿತ್ಕೊಂಬಂದ್ರೆ ನೀನು ಹೆಂಡ್ತಿ ಇಲ್ಲಿ ಹೆಂಗೆ ಬದುಕಬೇಕು? ಆ ಹುಡುಗಿ ಸಾಲ ಐತೆ, ಆ ಹುಡುಗಿ ಸಾಲ ಇಲ್ಲಿ ಹೆಂಗೆ ನಡಿಬೇಕು? ನನ್ನ ಗೋಳಾಕಿ ದಿವಸ ಕಣ್ಣಾರೆ ನೋಡ್ತಾಳಣ್ಣ. ಆದ್ರೆ ನನ್ನ ಮಾತಿನಂಗಕ್ಕಿ ಹೊಳ್ಳೋಳ. ನೀನು ಸ್ವಲ್ಪ ಏನಾರ ತಿಳಿಸಿ ಹೇಳಣ. ಇಬ್ಬರು ನಡ್ಬರ್ಕ ಏನರ ಬಾಯಾಗೈತೇನ? ಯಾಕೆ ಮುಖ ಸಣ್ಣ ಮಾಡ್ಯಾಳ ಆಕಿನು? ಹೌದರ, ವಾರಾತ ಇಬ್ಬರು ನಡ್ಬಾರ್ಕ ಮಾತೇ ಇಲ್ಲ. ಅದಕ್ಕೆ ಊರಿಗೆ ಕರ್ಕೊಂಬಂದೀನಿ. ಲೇ, ಗಂಡ ಹೆಂಡತಿಯಾಗಿ ಆ ಉಂಡಾಡು ಹುಡುಗಿ ಮುಂದೆ ಜಗಳ ಮಾಡಕತ್ರ ಆ ಹುಡುಗಿ ಶರೀರಗತಿ ಏನಾಗಲಾಕಿಲ್ಲ? ಕೈ ಏನರ ಆಗೈತೇನ? ಹಂಗೇನಾಗಿಲ್ಲಣ್ಣ. ನಾವು ಗೊತ್ತು ಗುರಿ ಇಲ್ಲಾರ್ದು ಊರಾಗ ಜಗಳಾಡಕತ್ರ ಅಲ್ಲಿ ಯಾರು ಬಿಡಿಸೋರಣ್ಣ? ಬಂದು ಭಾಳ ಬೇಷ್ ಮಾಡಿದೆ. ಜ್ಯೋತಿ ನಿಮ್ಮ ಮೊಯ್ನಿ ಮಾತಾಡ್ತಾಳೆ, ನಾ ಇಟ್ಟು ಮಾತಾಡ್ತೀನಿ. ತಿಳಿದವಾಗಿ ನೀನ ವಿಚಾರ ಮಾಡಕತ್ರ ಹೆಂಗೋ ಬಿಡು. ಅದು ಮುಂದಿಂದ ಏನಾದಿತ್ತಾಯಿತು, ಆರಾಮ್ ಗಾಳಿ ವಾತಾವರಣದಾಗ ಚಂದಾಗ ಊಟದ ಮಾಡತ್ಬಾ. ಬಾ ಮನೆ ಕಡೆ. ಅಣ್ಣ, ಏನ 2 ದಿನ ಬಿಟ್ಟು ಮತ್ತೆ ಹೋಗೋಣಂದಾಳ. ದಯವಿಟ್ಟು ನಾನು ಕಳಿಸ್ಕೊಡ್ಬೇಡಣ. 2 ದಿನಾರ ಆಗಲಿ, ಬಾ ಚಂದಾಗಿರಬಾ. ಈಗ ಸಿಟ್ಯಾಗ ಗ್ಯಾಸ್ ಮ್ಯಾಗಿನ ಅಡುಗೆ ತಿಂದು ಹೊಟ್ಟೆ ಕೆಟ್ಟಿರ್ತದ. ಊರ್ ತಕ ಬಂದಾರ, ಏನು ಬೇಕು ಏನು ಬೇಡ ಕೇಳಿ ಹುಡುಗಿ ಸ್ವಲ್ಪ ಅಡುಗೆ ಮಾಡಿ ಹಾಕ. ಮಾಡುಣ್ರಿ, ಆದ್ರೆ ಜ್ಯೋತಿ ಯಾಕೆ gali ಬೆಳಿಲಿಲ್ಲ? ಇಬ್ಬರು ನಡಕ ಸ್ವಲ್ಪ ಬಾಯ ಆಗೈತಿ. ಆಕೆ ಅಲ್ಲೇ ಇರ್ನೋತಾಳ, ನಮ್ಮ ತಮ್ಗೆ ಅಲ್ಲೇ ಇರೋದು ಆಗೋಲ್ದು, ಇಲ್ಲೇ ಇರ್ಬೇಕತ್ತಾನ. ಏನಾರ ಮಾಡಾಕಿ ಮನ ವಯಲ್ಸಿ ಇಲ್ಲೇ ಇಟ್ಕೋಬೇಕು. ಸಿಟ್ಟು ಆರು ತಕ ನಾವು ಸಣ್ಣಾಗಿ ಹೋಗುನು. ಅಲ್ಲಿಂದ ಇಲ್ಲಿ ಯಾಕೆ ಬರ್ತಾನಂತ? ಯಾಕ ಕೇಳಿಸ್ತಿಂದ ತೆಗ್ದಾರಂತಾನೆ? ಹಂಗೇನಿಲ್ಲ, ದುಡಿದ್ರು ರೊಕ್ಕ ಉಳಿಯಲಿಗೆ ಅಂತ. ಮನೆ ಬಾಡಿಗೆ, ಹುಡುಗಿ ಸಾಲಿ ಖರ್ಚ, ಮತ್ತು ಹೊಟ್ಟಿಗೆ ಬಟ್ಟಿಗೆ ರೊಕ್ಕ ಬೇಕಲ್ಲ. ದುಡಿದತ್ ವಾಡಿ ವಾಜ್ಯಾಗೈತಿ ಮನುಷ್ಯಾಗ. ಅಷ್ಟು ಚಿಂತೆ ಮಾಡಿ ಅಲ್ಲಿ ಯಾಕಿರೋದು? ಇಲ್ಲೇ ಇರಂತ ಹೇಳ್ರಿ. ಇಲ್ಲೇ ಇರಾಕಂತ ಬಂದಾನ. ಅದ್ರ ಜ್ಯೋತಿನ ಅವನ ಮಾತಿಗೆ ಹೂ ಅನ್ನೋಲಿಗಳ
ನೀ ಏನಾರ ಮಾಡ್ಯಾಕಿನ ಹ್ಞೂ ಅನ್ನಸ್ ಒಟ್ರು ಕಡೆ ಇಲ್ಲೇ ಹೊಲ ಮನೆ ಮಾಡ್ಕೊತ ಹೋಗೋಣ. ಯಾಕೆ ಹೋದಕ್ತವ್ರಿ ನಾ ಆಕಿ ಜೋಡಿ ಮಾತಾಡ್ತೀನಿ. ಹೆಂಗಿದ್ರು ನಮ್ಮ ಮನೆಯವ್ರ ಹೆಸರಲ್ಲಿ ಹೊಲ ಬರ್ತೈತಲ್ಲ, ಕೊಟ್ಟು ಬಿಡ್ರಿ, ಅದನ್ನ ತಗೊಂಡು ನಾವು ಹೊಕ್ಕಿವಿ ಮಾರ್ಕೊಂಡು. ಹೊಲ ಮಾರಿ ಏನು ಮಾಡ್ತೀರವ? ಬಂದ್ ರೊಕ್ಕದಾಗ ಹುಡುಗಿ ಹೆಸರ್ಲೆ ನನ್ನ ಹೆಸರ್ಲೆ ಬ್ಯಾಂಕ್ನಾಗ ರೊಕ್ಕ ಇಡ್ತೀವ್ರಿ. ಬ್ಯಾಂಕ್ನಾಗ ರೊಕ್ಕ ಇಡ್ತಿ? ಇಲ್ಲಿ ಕೇಳವ, ಹೊಲ ಮಾರಿ ಬ್ಯಾಂಕ್ನಾಗ ರೊಕ್ಕ ಇಡೋದು ಆತಂದ್ರೆ ನಾವ್ಯಾಕೆ ಇಷ್ಟು ಬಿಸಿಲು ಅನ್ನೋದಾಗ ಕತ್ತಿ ದುಡ್ದಂಗೆ ದುಡಿತಿದ್ದೀವಿ? ನೀವು ದುಡ್ದಂಗ ನಮಗೆ ದುಡಿಯೋದಾಗೋದಿಲ್ರಿ. ನಾವು ಸಿಟಿಯಾಗಿರೋರು, ಸುಮ್ ಮಾರ್ಕೊಂಡು ರೊಕ್ಕ ತಗೊಂಡು ಹೊಕ್ಕಿವಿ. ಮುಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮ್ಮ ಬಡ್ಡಿಗೆ ಆಸರಾಗಲ್ಲ ಅಂತೇಳಿ ನಮ್ಮ ಮುತ್ತೈದನ 4,000 ರೂಪಾಯಿ ಎಕರೆದಂಗೆ ಹೊಲ ಹಿಡ್ದಾನ. ನಮ್ಮಪ್ಪ ಇದನ್ನ 40 ಲಕ್ಷ ರೂಪಾಯಿ ಎಕರೆ ಆಗೋವರೆಗೂ ಕಾಯ್ಕೊಂಡು ಬಂದಾನ. ಆಗಿನ ಕಾಲಕ್ಕೆ ಆ ರೊಕ್ಕ ದೊಡ್ಡದ್ರಿ, ಈಗಿನ ಕಾಲಕ್ಕೆ ಈ ರೊಕ್ಕ ದೊಡ್ಡದು. ರೊಕ್ಕ ದೊಡ್ಡದಲ್ಲವ, ಹಿರಿಯರ ಆಸ್ತಿ ಉಳ್ಕೊಂಡು ಬರ್ತೀವಲ್ಲ, ಏನು ಕಾಯ್ಕೊಂಡು ಬರ್ತೀವಲ್ಲ ಅದು ದೊಡ್ಡದು. ಯಾಕೆ ತಿಳಿವಲ್ಲ ನಿನಗೆ? ಶಾನೆ ಹಿಂಗೆ ಮಾತಾಡಬಾರ್ದು. ಈಗೀಗ ಇವ್ರು ದುಡಿಯೋ ರೊಕ್ಕದಾಗ ಏನು ಆಗೋವಲ್ತ್ರಿ. ಆ ಹುಡುಗಿ ಸಾಲಿ ಖರ್ಚ, ಮನಿ ಬಾಡ್ಗಿ ಇಲ್ಲೇ ಖಾಲಿ ಆಗೋಕತ್ ರೊಕ್ಕ ಎಲ್ಲ. ಅದಕ್ಕೆ ಈ ವಿಚಾರ ಮಾಡಿನ. ದುಡಿ ರೊಕ್ಕ ಏನು ಉಳಿಲ್ದಂದ್ರೆ ಅಲ್ಲಿ ಹಾಕಿರೋದು, ದುಡಿದಿದ್ದೆಲ್ಲ ಅರ್ಧಕ್ಕೆ ಆಕೈತೆ ಅಂದ್ರೆ ಅಲ್ಲಿ ಬಿಟ್ಟು ಇಲ್ಲೇ ಇರಿ, ಇಲ್ಲೇ ಹೊಲ್ದಾಗ ಮಾಡ್ಕೋತಿರೋನು. ಇನ್ನೊಬ್ರ ಕೈ ಯಾಕೆ ದುಡಿದ ನಮ್ದ ಇಷ್ಟೆಲ್ಲ ಇರುವಾಗ? ನಾ ಹೇಳಕತ್ತೀನಲ್ಲ ನಿಮಗ, ನಮಗ ಈ ಬೆಸ್ಲನ್ ಕೆಲಸ ಎಲ್ಲ ಆಗಿ ಬರೋದಿಲ್ಲ. ದುಡಿಬೇಕುವ, ದುಡಿದ್ರೆ ಒಂದು ತುತ್ತು ಹೊಟ್ಟಿಗೆ ಅನ್ನ ಸಿಗ್ತೈತಿ. ಕೂತುಂಡ್ರ ಕುಡುಕಿ ಹೊನ್ನ ಸಾಲದಂತ ಹಿರಿಯರು ಹೇಳ್ಯಾರ. ಮಾರ್ಕೊಂಡ ಎಷ್ಟು ದಿನ ಅಂತ ಬ್ಯಾಂಕ್ನ ರೊಕ್ಕ ಇಡಕ್ಕಿ ಖರ್ಚಾಗೋದ, ರೊಕ್ಕದ ಅಂದ್ರೆ ಬಳಸೋಕಿನ ಅದು ತೊಗೊಳಕಿನ. ಹಾಂ, ಹೊಲ ಮಾರೋದು ಅಂದ್ಬಿಟ್ಟು ಬೇರೆ ಏನು ಬೇಕಾದ್ರೆ ಮಾತಾಡು. ನಿಮಗೆ ದುಡಿದಾಗಲ್ಲ, ಇಲ್ಲಿ ಕುಂದ್ರಿ, ನಾವು ದುಡ್ದು ಹಾಕ್ತೀವಿ. ಆದ್ರೆ ಹೊಲ ಮಾರೋ ವಿಚಾರಕ್ಕೆ ಕೈ ಹಾಕಬೇಡ. ಮಾವ, ನಮಗಿರೋದು ಒಂದ ಹೆಣ್ಣು, ಅದನ್ನ ಚಂದಾಗಿ ಸಾಲಿ ಓದಿಸ್ಬೇಕು ನಾವು. ನಮಗ ರೊಕ್ಕ ಬೇಕು. ನಿಮಗಷ್ಟ ಮಗಳೇನಕ್ಕಿ, ನಮಗೆ ಮಗಳಲ್ಲ. ಆಕಿ ಸಾಲಿ ಓದೋ ಖರ್ಚಿ ನಾವು ಕೊಡತ್ತೀವಿ, ಓದಿಸ್ರಿ, ಯಾರು ಬೇಡ ಅಂದಾರ? ಅದಕ್ಕಂತ ಹೊಲಕ್ಕೆ ಕೈ ಹಾಕೋದಾ? ನೋಡ್ರಿ, ತಿಂಗಳಿಗೊಮ್ಮೆ ರೊಕ್ಕ ಹಾಕು ಅಂತ ನಿಮಗ ಬೇಡೋದು ನಮ್ಮ ಕೈಲಿ ಆಗೋದಿಲ್ಲ. ನಮ್ದೈತಲ್ಲ, ನಮಗೆ ಕೊಟ್ಬಿಡ್ರಿ. ನೀ ಇಷ್ಟು ಕಿರಿಕಿರಿ ಮಾಡೋದಕ್ಕೆ ಅವ ಅಲ್ಲಿದ ಇಲ್ಲಿ ಸೋತು ಬಂದಿರ್ಬೇಕು. ಇಷ್ಟು ಹಠ ಹಿಡಿ ಚಲೋ ಅಲ್ಲ. ಜಗಳ ಮಾಡ್ತೀನಿ, ಕಿರಿಕಿರಿ ಹಚ್ತೀನಂತ ನಿಮ್ಮ ಮುಂದೆ ಬಂದು ಹೇಳಿದ್ರನ ಅವರು? ಅವ ನಿಂಗೆ ತಾಳಿ ಕಟ್ಟಿದ ಗಂಡಿದ್ರು, ಅವ ನಾನು ಬೆನ್ನ ಮ್ಯಾಗಿನ ತಮ್ಮದನ. ಅವನ ಕಳ್ಳ ಅರ್ಥ ಮಾಡ್ಕೋಬೇಕಾಗತ್ತೆ. ಅವನ ಮುಖ ನೋಡಿದ್ರೆ ಗೊತ್ತಾಕೈತಿಲ್ವಾ ಸಂಕಷ್ಟದಾಗ ಅದಾನ ಅಂತೇಳಿ. ಅವ್ಯಾಕೆ ನನ್ನ ಮುಂದೆ ಹೇಳ್ತಾನೆ? ಅವ್ರಂತೂ ನಿಮ್ಮ ಮುಂದೆ ಬಾಯ್ ಬಿಟ್ಟು ಕೇಳೋದಿಲ್ಲ ಮಾವ. ನಾ ಕೇಳಕತ್ತೀನಿ, ವಿಚಾರ ಮಾಡ್ರಿ. ಹುಡುಗಿ ಸಾಲಿ ಖರ್ಚಿಗೆ ರೊಕ್ಕ ನಾ ಕೊಟ್ಟು ಕಳಿಸ್ತೀನಿವ. ಆದ್ರೆ ಹೊಲ ಮಾರೋ ವಿಚಾರಕ್ಕೆ ನೀ ಕೈ ಹಾಕಬೇಡ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಒಂದೇ ಅದರಿ. ಏನಂದನ? ಹುಡುಗಿ ಸಾಲಿ ಬಗ್ಗೆ ವಿಚಾರ ಮಾಡ್ತಾಳ, ನೆಳ್ಳಾಗಿದ್ರ ಬಗ್ಗೆ ವಿಚಾರ ಮಾಡ್ತಾಳ. ಬಿಸಿಲಾನದಾಗದಂತೂ ಆಕೆಗೆ ನಿಗೋದಿಲ್ಲ. ಇಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಒಬ್ಬರು ಮನುಷ್ಯ ಒಂದು ಕೆಟ್ಟೆ. ಖರ್ಚು ಎಟ್ಟಾಗಿ ಬರ್ಲಾಕ ಸಿಟ್ಟಾಗಿರಪ್ಪ. ಕಡಿಮೆ ಬಿದ್ರೆ ನಾನು ಕೊಟ್ಟು ಕಳಿಸ್ತೀನಿ. ಹಂಗೆಲ್ಲ ಆಗುದಿಲ್ಲನ, ಅಲ್ಲಿ ಭಾಳ ಹೈರಾಣ ಆಕೈತಿ. ಕಟ್ಕೊಂಡು ಸಂಸಾರ ಮಾಡಾಕತ್ತೀವಿ ಒಂದು ಬಳಕ, ಮಕ್ಕಳು ಮರಿ ಆಗ್ಯಾವ ಒಂದು ಬಳಕ. ಎಷ್ಟ ತ್ರಾಸಾದರೂ ಎಷ್ಟ ಹೈರಾಣಾದರೂ ನಮ್ಮ ಜೋಡಿ ಇರೋದದು, ಬಿಟ್ಟು ಬರಕ್ಕೆ ಬರೋದಿಲ್ಲ. ಸಿಟಿಗೆ ಹೊಂದ್ಕೊಂಡಾಳ, ಅಲ್ಲೇ ಇರೋಕಿ. ನಾವು ಹಳ್ಳಿಗೆ ಹೊಂದ್ಕೊಂತೀವಿ, ನಮಗೆ ಸಿಟಿಗೆ ಬಾ ಅಂದ್ರೆ ಬಂದೇವೇನ, ಅಲ್ಲಿರೋ ಅಂದ್ರೆ ಇದ್ದೇವೇನ? ಅರ್ಥ ಮಾಡ್ಕೊರ. ಹಂಗಲ್ಲನ, ದುಡ್ದಿದ್ದೆಲ್ಲ ಖರ್ಚು ಆಲಕತ್ತಂದ್ರೆ ನಾನು ನಿನಗೇನು ಕೊಟ್ಟು ಕಳಿಸ್ಲಿಲ್ಲ? ನನಗೇನೋ ಕೊಟ್ಟು ಕಳಿಸೋದು ಬೇಡ. ₹1 ಸಾಲ ಮಾಡ್ಲಾರ ನಿನ್ನ ಹೆಂಡ್ರನ್ನ ಮಕ್ಕಳನ್ನ ನೀ ಚಂದ ಕಾಯ್ಕೊಂಡು ಹೋದೆ ಅಂದ್ರೆ ಅಷ್ಟ ಸಾಕು, ಮತ್ತೇನೂ ಬೇಡ. ನಾನು ಬಂದಿರ್ತಾವು, ಮತ್ತು ನಮ್ದ ಜವಾಬ್ದಾರಿ ಅಲ್ಲ. ಒಂದು ಮಾತು ಸಿಟ್ನಾಗ ಅತ್ತಾವು ಆಡ್ತಾವು. ಎಟ್ಟೆಯಲ್ಲಿ ಗಂಡ ಹೆಂಡತಿ ಗಂಡಗ ಬಿಟ್ಟು ಕೊಡಕ್ಕೆ ಬರೋದಿಲ್ಲೋ ಅಣ್ಣ. ಇಷ್ಟು ದಿವಸ ಸಾಲ ಮಾಡಿ ನಾನು ಓದಿಸಿದಿ, ಈಗ ನಾ ಕೆಲಸಕ್ಕೆ ಹತ್ತೀನಿ. ಈಗಿದ್ದ ಸಾಲಕ್ಕೆ ನಾ ಹೆಗಲು ಕೊಡ್ಲಿಕ್ಕಂದ್ರೆ ನಿನ್ನ ಮನಸ್ಸಿನಾಗ ಏನು ಮೂಡ್ಲಕ್ಕಿಲ್ಲ? ಒಡ ಹುಟ್ಟಿದ ತಮ್ಮದಿಯೋ, ನಿನ್ನ ಕಾಲ ಮ್ಯಾಗ ನೀನು ನಿಂದಿರ್ಲತ್ ನಾ ಓದ್ಸಿನಿ. ನಿನಗೆ ಬಿಸಿಲೊಂದು ಆಗಿ ಬರೋದಿಲ್ಲ, ನೆಳ್ಳಾಗ ಏನರ ಮಾಡ್ಕೊತ ಹೋಗ್ಲತ್ತು ಓದ್ಸಿನಿ. ನಾಯಕ್ ಹಂಗೆ ತಿಳ್ಕೊಳ್ಳಿ, ಅಲ್ಲ ಎದ್ರ ಸಂಬಂಧ ಅಂತ ತಿಳ್ಕೊಳ್ಳಿ. ಚಂದಾಗ ನಕ್ಕೋತ ಮಾತಾಡ್ಕೊತದಿಲ್ಲ. 100 ನಿನ್ನಂಗೆ ಅರ್ಥ ಮಾಡ್ಕೊಳ್ಳೋರು ನೀ ಅರ್ಥ ಮಾಡ್ಕೊಂಡಿ, ಆದ್ರೆ ನಿನ್ನಂಗೆ ಈಕೆ ಅರ್ಥ ಮಾಡ್ಕೊಳಕತ್ತಿಲ್ಲಲ್ಲ. ಆಕಿ ನೀನು ಸಂಪೂರ್ಣ ಅರ್ಥ ಮಾಡ್ಕೊಂಡಾಳ. ನೀ ಸ್ವಲ್ಪ ವಿಚಾರ ಮಾಡಿ ಆಕಿನ ಅರ್ಥ ಮಾಡ್ಕೋ. ಆಕಿನೂ ಸಂಸಾರ ಸಂಬಂಧ ಬಡ್ದಾಡಕತ್ತಾಳ, ಮಕ್ಕಳ ಮರಿ ಗಂಡನ ಸಂಬಂಧ ಬಡ್ದಾಡಕತ್ತಾಳ. ನಿನಗೆ ಯಾಕೆ ತಿಳಿವಲ್ದು? ಸರಿನಾ, ಮನೆ ನಾವು ನೀ ಇಷ್ಟು ಗಟ್ಟಿ ಧೈರ್ಯ ತುಂಬಿದೆ ಅಂದ್ರೆ
ಮನಸ್ಸು ಎಲ್ರಿ ಬದುಕ್ತೈತಿ. ದುಡ್ದಿದ್ದು ಏನು ಉಳಿಯಲ್ದ ಅಂತೇಳಿ ಚಟ ಕೈ ಹಾಕಬೇಡಪ್ಪ. ಚಟ ಕೈ ಹಾಕಿದೆ ಅಂದ್ರೆ ಸಾಲ ಹೆಗಲೇ ಇರ್ತೈತಿ. ಹಾಂ, ನಿನಗೇನೋ ತ್ರಾಸಿದ್ರು ಫೋನ್ ಹಚ್ಚ, ನನಗೆ ನೀನು ನಿನಗೆ ನಾನು ಆಸರಾಗೋಣ. ಏನು ಅಣ್ಣತಮ್ಮರಿಗಿಂತ ಹೆಚ್ಚಿಗೆ ಏನೈತಿ ಹೇಳ? ಆಯ್ತನ, ನಾ ಇಲ್ಲಿ ಬಂದಿದ್ದಕ್ಕೂ ಸ್ವಾರ್ಥಕ ಆತ. ನನಗೀಗ ಭಾಳ ಧೈರ್ಯ ಬಂತು ನೋಡೋಣ. ಆಕೆ ಎಷ್ಟು ದಿನ ಇರು ಅಂತಾಳ, ಇರು. ಆಕೆ ಯಾವಾಗ ಹೋಗೋಣ ಅಂತಾಳ, ಅವಾಗ ನಾನು ಹೇಳು. ನಿನಗೆ ಸ್ವಲ್ಪ ಆಸರ ಹಾಕಿನತ್ತ ಬರೋದು ಹೋಗೋದು ಮಾಡೋದು ಬಾ. ಹಾಂ, ಹೋದ್ರೆ ಆ ಕಡೆ ಹೋಗಕ್ಕೆ ಹೋಗಬೇಡ. ನಂದು ಜೀವ ನಿನ್ನ ಕಡೆ ಇರ್ತೈತೆ. ಹಾಂ, ಇರಿ ಅಂಕದಾಗ ಯಾವುದೂ ವಿಚಾರ ಮಾಡಬೇಡ. ಎದಕ್ಕತ್ತಾರ ಕಳ್ಳ ಬಳ್ಳಿ ಅಂತ? ಇದಕ್ಕ ಅಲ್ಲ. ಕಾಯಂ ಬಂದಂಗ ಅವ್ರು ಬಂದಿಲ್ಲ. ಕಾಯಂ ನಮ್ಮ ಜೋಡಿ ಹೆಂಗೆ ಮಾತಾಡ್ತಿದ್ರಲ್ಲ ಹಂಗೆ ಅವ್ರು ನಮ್ಮ ಜೋಡಿ ಮಾತಾಡಕತ್ತಿಲ್ಲ. ಯಾಕೆ ಏನಾಗೈತಿ ಅವ್ರ ಇಬ್ರು ನಡಬರಕ? ಜಗಳ ಆಗೈತಿ. ಹಳ್ಳಿಯಾಗ ಹೋಗಿರೋಣಂತವ ಅನ್ನಕತ್ತಾನ, ಇಲ್ಲ ಸಿಟ್ಟಿಯಾಗಿರೋಣಂತ ಅಕ್ಕಿ ಅನ್ನಕತ್ತಾಳ. ಇವಂಗ ಅಲ್ಲಿ ದುಡಿ ಸೊಗಸಿಲ್ಲ, ಆಕಿಗೆ ಇಲ್ಲಿ ಇರೋ ಮನಸ್ಸಿಲ್ಲ. ಅದಕ್ಕೆ ತೆರಿಗೆ ಹೇಳ್ದಂಗೆ ಕ್ವಾನ್ ಕೆರಿಗೆ ಹೇಳ್ದಂಗೆ ಆಗೈತಿ. ಏನಾರ ಮಾಡಿ ಇಬ್ಬರನ್ನ ದಾರಿಗೆ ತಂದು ಇಲ್ಲಿ ಇಟ್ಕೋಬೇಕು ನಾವು. ಸಿಟಿಯಾಗಿದ್ದವ್ರು ಇಲ್ಲಂಗಿರ್ತಾರೆ. ಹಳ್ಳಿಯಾಗ ಹುಟ್ಟಿ ಬೆಳೆದವರು ಜೀವನ ನಡೆಸೋ ಸಂಬಂಧ ಸಿಟಿ ಹೋಗ್ಯಾರ. ಅಟ್ಟಕ್ಕೆ ಹಳ್ಳಿನ ಮರ್ತು ಬಿಡೋದೇನ? ಎಲ್ಲ ಇರ್ತಾರೆ, ಹೊತ್ತು ಬಂದಾಗ ಹೊಂದ್ಕೋಬೇಕತ್ತಾರಲ್ಲ, ಹೊಂದ್ಕೋತಾರೆ. ನನ್ನ ತಮ್ಮ ಹೊಂದ್ಕೊಳಕ್ಕೆ ಮುಂದಾಗ್ಯಾನ. ಈಕಿ ಯಾಕೆ ಅವಂಗೆ ಅಡ್ಡ ಚಾತ. ಏನಾರು ಮಾಡಿ ಬುದ್ಧಿ ಹೇಳಿ ಇಲ್ಲೇ ಇಟ್ಕೊಳ್ಳ. ಅಮೋಗ ಭಾಳ ಸುರ್ಗ್ಯಾನ. ಮೊದಲಂಗ ಈಗ ಇಲ್ಲೇ ಇಲ್ಲವ. ಹೆಂಡ್ರ ಮಕ್ಕಳ ಚಿಂತೆ, ಕೆಲಸದ ಚಿಂತೆ, ಆ ಕಡೆ ಮನೆ ಚಿಂತೆ ಎಲ್ಲ ಅವ್ಗೆ ಹೆಗಲೇರಿ ಬಿಟ್ಟೈತಿ. ಹೆಂಗೆ ಕೂಳ್ ಹೋದಿತ್ತು, ಹೆಂಗೆ ನೆಮ್ಮದಿ ಸಿಕ್ಕಿತ್ತು. ಇಲ್ಲಿದ್ರೆ ನೆಮ್ಮದಿ ಸಿಗ್ತೈತೆ ಅಂತೇಳಿ ಸಿಟಿ ಬಿಟ್ಟು ಹಳ್ಳಿಗೆ ಬಂದನ. ಅವ್ನು ಇಟ್ಕೊಳ್ಳೋ ಜವಾಬ್ದಾರಿ ನಮ್ದು. ಸಿಟಿಯಾಗ ಜೀವನ ಒಂದಿನ 2 ದಿನ ಅಷ್ಟೇ ಚಂದ. ಹಳ್ಳ್ಯಾಗನ ಎಲ್ಲ ದಕ್ಕೋದು. ಅದಕ್ಕಂತ ಬರ್ತೀನಂತೂ ಒಂದು ಮಾತು ಹೇಳಿಲ್ಲ, ಬಂದಾನ. ಇರ್ತೀನಿ ಅನ್ನಕತ್ತಾನ, ಇರಲಿ. ಆಕಿನ ಮನ ಒಲಿಸೋದು. ಜಳ್ ಬಿಟ್ಟು ಆಕಿನ ಜೋಡಿ ಮಾತಾಡ್ತೀನಿ. ಆಕಿ ಏನು ಮಾತಾಡ್ತಾಳೋ ನೋಡ್ತೀನಿ. ಒಬ್ರಿಗೊಬ್ರು ಮಾರಿ ನೋಡ್ಕೊಂಡು ಕೂತ್ರೆ ಏನೋ ಬರೋದಿಲ್ಲ. ಏನು ನಿನ್ನ ವಿಚಾರ ನಿಮ್ಮ ಹೆಂಡತಿ ಮುಂದೆ ಹೇಳ್ಕೊಂಡ್ಬಿಡು. ಯಾಕಪ್ಪ ನಿಂಗೆ ಅಲ್ಲಿ ಹೋಗಕ್ಕೆ ಮನಸ್ಸಿಲ್ಲ? ಇಲ್ಲೇ ಇದ್ದು ಬಿಡು. ನಿಮ್ಮ ಮನೆಯ ಕೈಯಾಗ ದಗ್ದ ಮಾಡ್ಕೊಂತಿದ್ದು ಬಿಡು. ಇಲ್ಲೇ ಇರ್ಬೇಕಂತ ತಿಳ್ಕೊಂಬಂದ ನೋಯ್ನಿ. ನಾ ಇರ್ಬೇಕಂತ ಮಾಡಾಕತ್ತೀನಿ, ಆದ್ರೆ ಈಕಿ ಕೇಳಾಕತ್ತಿಲ್ಲಲ್ಲ, ಎಲ್ಲ ಮಾತಿಗೆ ಅಡ್ಡಸ್ತಾಳ. ಇಲ್ಲೇ ಇದ್ರ ಹುಡುಗಿ ಸಾಲ ಏನಾಗಬೇಕು? ನಾವ್ ಹೆಂಗಿಲ್ಲ ಅನ್ಕೋಬೇಕು? ನಿನಗೆ ಹೊಂದ್ಕೊಡೋದಾಗಲ್ಲ ಅಂತೇಳಿ ಅವನು ಕುತ್ತಿಗೆ ಮ್ಯಾಗ ಕಾಲು ಕೊಡಬೇಡವ. ಆಮೇಲೆ ಸಿಟ್ಯಾಗ ಬದುಕಾಕ ಎದಿ ಹೊಡ್ಕೊಂಡು ನಾನು ದುಡಿತಾನ, ದುಡಿದು ರೊಕ್ಕ ಉಳಿವಲ್ಲು. ಇಲ್ಲೇ ಇರ್ಬೇಕತ್ತನ, ಇರಲಿ. ಮನೆಗೆ ತಂದು ಹಾಕವನ ಅವಂಗ ನೆಮ್ಮದಿಲ್ಲ ಅಂದ್ರೆ ಹೆಂಗೆ? ಈಕಿ ಇಲ್ಲಿ ಒಂದು ಅಗದ ಮಾಡ್ಬೇಡತ್ತೇಳ, ಸುಮ್ಮನೆ ಕೂಡತ್ತೇಳ. ನಾ ದುಡಿತೀನಿ, ಆದ್ರೆ ಹೋಗು ಮಾತಾಡ್ಬೇಡತ್ತ ಹೇಳಣ. ಇಲ್ಲೇ ಕೈಕಾಲ್ ಮುರ್ಕೊಂಡ್ ಬಿದ್ರ ಆ ಹುಡುಗಿ ಸಾಲ ಏನಾಗಕ್ಕಿಲ್ಲ, ಆ ಹುಡುಗಿ ಟ್ಯೂಷನ್ ಏನಾಗಕ್ಕಿಲ್ಲ, ಆ ಹುಡುಗಿದು ಒಟ್ಟಿ ಬಟ್ಟೆ ಏನಾಗಕ್ಕಿಲ್ಲ. ಅವಂಗೂ ಆಕಿ ಮಗಳದಳ, ಆಕಿ ಬಗ್ಗೆ ವಿಚಾರ ಮಾಡ್ಲಾರ ಇರ್ತಾನ ನಾನು. ಅಷ್ಟ್ ವಿಚಾರ ಮಾಡೋವಾಗಿದ್ರ ಸಿಟಿ ಬಿಟ್ಟು ಇಲ್ಯಾಕ್ ಸಾಯ ಕರ್ಕೊಂಡ್ ಬಂದನ್ರಿ ನಮ್ಗ. ಅಣ್ಣ ವೈನಿ ಮುಂದೆ ಬಾಯಿ ಹತ್ತಬೇಡ. ಎಲ್ಲಿ ಹೆಂಗಿರ್ಬೇಕನ್ನೋ ಗೊತ್ತಿಲ್ಲ ನಿನಗ? ಯಾವಾಗಾರ ಒಮ್ಮೆ ಊರಿಗೆ ಬಂದು ಹೋಗ್ಯಾರ ನಾನು ಆರಾಮದಾರ ತಗೋ, ಬೇಷದಾರ ತಗೋ ನಾವು ತಿಳ್ಕೊತೀವಿ. ನಿಮ್ಮ ಮನಸ್ಸಿನಾಗ ಇಟ್ಟೊಂದು ಕದನ ಅದಾವತ್ತು ನಮಗ್ರೇನು ಗೊತ್ತು. ಬಾಯ್ ಮಾಡಬೇಡ್ರಿ. 2 ದಿನ ಇರಾಕ್ ಬಂದಿರಿ, 2 ದಿನದ ಅಷ್ಟ ವಿಚಾರ ಮಾಡ್ರಿ. ಈಗ ಜ್ಯೋತಿ, ಗಂಡ್ಮಕ್ಳ ಮನಸ್ಸು ಅರ್ಥ ಮಾಡ್ಕೋಬೇಕವ. ಹಂಗ ಇದ್ರ ಮಾತಾಡಕ್ ಹೋಗ್ಬಾರ್ದು. ಎಲ್ಲೋದ್ರು ನನ್ನ ಕೆಟ್ಟ ಮಾಡಿ ನೀನು ಕಟ್ಕೊಂಡು ನಾನು ಅನ್ಭವಿಸೋದಾಗೈತಿ. ಕುಂತ್ರ ಮಾತಿ ಮಾತು ಹಂಗ ಬೆಳಿತಾವ್. ಊಟ ಮಾಡಕತ್ತ ಎದ್ದೇಳ್ರಿ. ಹೇಳ್ವಾ ನಡಿ ಒಳಗೆ. ನೀನ ಅರ್ಥ ಮಾಡ್ಕೋ ಅಕ್ಕ. ಎಲ್ಲರ ಕಣ್ಣಿಗೆ ನಾನ ಕೆಟ್ಟಕ್ಕಿನಿ, ಆದ್ರ ನನ್ನ ಮಗಳ ಜೀವನದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಆಕಿ ಮ್ಯಾಗ ನಾವ್ ಯಾರು ಜೀವಿಲ್ಲ ಅಂತ ಮಾಡೇನ? ನಾವೆಲ್ರೂ ಆಕಿನ ಮ್ಯಾಗ ಭಾಳ ಜೀವದೀವಿ. ಆದ್ರ ಗಂಡ್ಮಕ್ಳ ಮುಂದ ಹಂಗೆಲ್ಲ ಮಾತಾಡ್ಬಾರ್ದು. ಇದ್ದು ಚಲೋ ಕೆಲಸ ಐತಿ, ಅದನ್ನ ಬಿಟ್ಟು ಬರ್ತೀನಂತಾನ. ಅದನ್ನು ಬಿಟ್ಟನಂದ್ರ ಮತ್ತೆ ಆ ಚಲೋ ಕೆಲಸ ಸಿಗ್ತಾವು. ಆ ಕೆಲ್ಸಕ್ಕ ಆ ಪಗರ್ಕ ಮನಿ ನಡೆಯವಲ್ದಂತವಾ. ಎಲ್ಲ ಉಳಿತಾವಕ್ಕ. ಯಾರ ಕಷ್ಟ ಅಂತ ಬರ್ತಾರ ನೋಡು, ಇರೋ ರೊಕ್ಕೆಲ್ಲ ಅವ್ರಿಗೆ ಕೊಟ್ಟು ಬಿಡ್ತಾನ, ಮತ್ತೆಲ್ಲ ಉಳಿತಾವು. ಮತ್ತ ನಿಮ್ಮ ಮಾವನ ಮುಂದ ಬಾಳ ಬಿರ್ಸಿಲೆ ಮಾತಾಡ್ದೆ ಅಂತ ಹಂಗ್ಯಾಕ್ ಮಾತಾಡ್ದೇವಾ? ಮಾತಾಡಿದ್ದು ನನ್ಗೂ ಬಾಳ್ ಕೆಟ್ಟ ಅನ್ಸತೈತಿ. ಆದ್ರ ಮಾವನವ್ರ ಇವ್ರಿಗೆ ಕೊಟ್ಟಿದ್ ಸಲಿಗೆ ಬಾಳ ಐತಿ. ನಿನ್ ವಿಚಾರ ಏನೈತಿ? ಅಕ್ಕ, ಇವ್ರು ಇಲ್ಲಿದ್ರಂದ್ರ ಹೊಲ್ಮನಿ ದಗ್ದಾನು ಆಗೋದಿಲ್ಲ, ಒಂದ್ ದುಡ್ಡಿನ ಕೆಲ್ಸಾನು ಇರುವುದಿಲ್ಲ. ಅದಕ್ಕ
ಎಷ್ಟ ಕಷ್ಟ ಆಗಲಿ ಎಷ್ಟ ಪಗಾರ ಬರ್ಲಕ್ಕ ನಾವಲ್ಲೇ ಸಿಟ್ಯಾಗ ಇರ್ತೀವಿ. ಸುಮ್ಮ ಇಲ್ಲಿದ್ನಂದ್ರ ಆ ಹೊಲ ಮಾರಕ್ಕೂ ಕೈ ಹಚ್ತಾ ನೋಡವ. ಮನೆ ಹೊತ್ತು ಬಾಳೆ ಮಾಡಾಕತ್ತೀವ, ನಾವ ಏನಾರೇನ ತಿಳ್ಕೊಂಡು ನಿನ್ನ ಕೆಟ್ಟ ಅಂತ ತಿಳ್ಕೊಳಕತ್ತೀವಿ. ಮಾವರ್ಗೆ ನೀನೇ ಹೇಳಕ್ಕ, 4 ದಿನ ಅಲ್ಲ 1 ವಾರ ಇದ್ದೋಕ್ಕಿವಿ, ಆದ್ರ ಖಾಯಂ ಇಲ್ಲೇ ಇರೋದಾಗುದಿಲ್ಲಕ್ಕ. ಇಷ್ಟೆಲ್ಲ ಒಳಗಿನ ಗುಟ್ಟು ನಮಗೆ ಹೆಂಗೆ ಗೊತ್ತಾಗ್ಬೇಕವ? ನೀಗೇನು ಹೇಳಿದಲ್ಲ ಈಗ ಗೊತ್ತಾತ್ ನೋಡು. ಅಕ್ಕ, ಇವ್ರಿಗೆ ಕೆಲಸ ಹಚ್ಚಿ ನಾನ್ ಮನೆ ಖಾಲಿ ಕುಂದಿರ್ತೀನಿ ಅಂತ ತಿಳ್ಕೊಬೇಡ. ನಾನು ಸಣ್ಣ ಪುಟ್ಟ ಏನಾರ ಕೆಲಸ ಮಾಡ್ಕೊಂಡಿರ್ತೀನಿ. ನಮ್ಮ ಮನೆ ನಮ್ಮ ಸಂಸಾರ ಅಂತ ತಿಳ್ಕೊಂಡ್ರ ದುಡಿಯಾಕ ಯಾವ್ದಾದ್ರೇನವ? ಇವ್ರ ನಂಬಿ ಸ್ವಲ್ಪ ಸಾಲ ಮಾಡ್ಕೊಂಡಾನ. ಒಟ್ಟ ಇವ್ನ ಇಲ್ಲಿ ಇಟ್ಕೊಳಕ್ ಹೋಗ್ಬೇಡ್ರಿ ನೀವು. ಹೋಗುದಂತೂ ಹೋಗುದಾ, ಅದಂತೂ ಕರೆನ. ಆದ್ರೆ ಒಂದು 4 ದಿನ ಇದ್ದವ್ರಿ. ಹ್ಞೂ ಅಕ್ಕ, ನೀ ಹೇಳ್ದಂಗ ಆಗ್ಲಿ. ಹೋಗು ಮುಂದ ಒಂದಿಷ್ಟು ರೊಟ್ಟಿ ಒಂದಿಷ್ಟು ಖಾರಪುಡಿ ಕಟ್ ಕಳಿಸ್ತೀಯ? ನೀ ಹೇಳಿದ ನೆನಪಾದ್ ನೋಡು, ಮೊನ್ನೆ ಬ್ಯಾಡಗಿ ಮೆಣಸಿನಕಾಯಿ ತಂದಿದ್ದೆ, ಮಸಾಲೆ ಹಾಕಿ ಖಾರ ಕೊಟ್ಟಿಸ್ತೀನಿ, ಅದ್ರಾಗ ಸ್ವಲ್ಪ ತೊಗೊಂಡು ಹೋಗಕತ್ತಾಳ. ಇನ್ನು ರೊಟ್ಟಿ ಮಾಡಿಡ್ತೀನಿ ಆಳು ಹೊಯ್ಯಾಕತ್ತ. ಯಾಕಪ್ಪ ತಪ್ಪೆಲ್ಲ ನಿನ್ನ ಕಡೆ ಇಟ್ಕೊಂಡು ಆ ಹುಡುಗಿ ಮ್ಯಾಗ ಹೊರಿಸ್ತಿಲ್ಲ? ಯಾಕೆ ಹೋಯ್ನಿ? ನಂದೇನು ತಪ್ಪ? ದುಡಿದ ರೊಕ್ಕ ಎಲ್ಲ ಗೊಳೆ ಮಾಡಿ ಇಟ್ಕೊಳಕ್ ಬರಂಗಿಲ್ಲ ನಿನಗೆ? ಕೇಕ್ ಎಳ್ದವ್ರಿಗೆಲ್ಲ ಕೊಡ್ತೀಯ ಅಂತಲ್ಲ? ಸಿಟಿ ಅಂದಮೇಲೆ ಒಬ್ರಿಗೊಬ್ರು ಸಹಾಯ ಮಾಡೋದು ಹೋಯ್ನಿ. ಮತ್ತೆ ಸಿಟಿ ಏನು ನೋಡ್ತೀಯೋ ಅದ ಸಿಟಿಯಾಗ ನಿನ್ನ ಸಂಸಾರ ಐತೆ ಅಂತ ಅನ್ನೋದು ಮರ್ಯಾಕೆ ಹೋಗ್ಬೇಡ. ಹೌದು ಹೋಯ್ನಿ, ನನಗೂ ಕೆಲಸ ವಾಜಾಗತ್ತೈತಿವ. ನಾನು ಇಲ್ಲೇ ಇರ್ಬೇಕಂತ ಮಾಡೀನಿ. ವಯಸ್ಸಿನ ಹುಡುಗ ಊರಾಗಿದ್ದು ಕೆಡಬಾರ್ದು. ನಿನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ಅಲ್ಲೇ ಸಿಟಿಯಾಗ ಚಂದಂಗ ಸಂಸಾರ ಮಾಡ. ಏನು ಹತ್ತೈತಿವ ಅಣ್ಣಾಗ ನಿನಗೆ? ಬರೀ ಸಿಟಿ 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 ಅಂತ. ಅಲ್ಲಿ ಸಿಟಿಯಾಗಿದ್ದ ಸಣ್ಣಾಗಿ ಇದಾವನ. ಇಷ್ಟೆಲ್ಲ ಗೊತ್ತಿದ್ರು ಕೇಕ್ ಎಳ್ದವ್ರಿಗೆಲ್ಲ ರೊಕ್ಕ ಕೊಟ್ಟು ಸಾಲ ಹ್ಯಾಕ್ ಮಾಡ್ಕೊಂಡು? ಅದನ್ನೂ ಹೇಳಿಲ್ಲ ನಿನ್ನ ಮುಂದೆ. ಬಿಡುವ, ಈ ವಿಷಯ ಇಲ್ಲಿಗೆ ಬಿಡು. ಇದನ್ನ ಅಣ್ಣನ ಹಂತಕ್ಕೆ ಒಯ್ಯಬೇಡವಾ. ನೋಡಪ್ಪ, ನಿನಗೂ ಒಬ್ಬಾಕಿ ಹೆಣ್ಮಗಳದಾಳ, ದುಡಿದು ಆಕಿನ ಹೆಸರಲ್ಲಿ ರೊಕ್ಕ ಇಡು. ಅವ್ರಿವ್ರಿಗೆ ರೊಕ್ಕ ಕೊಟ್ಟು ಹಾಳಾಗಕ್ಕೆ ಹೋಗ್ಬೇಡ.